ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ವರ್ಷದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯವನ್ನು ಇಡೀ ನಾಡಿನಾದ್ಯಂತ, ರಾಷ್ಟ್ರದಾದ್ಯಂತ ಮತ್ತು ವಿಶ್ವದಾದ್ಯಂತ ಈ ಶುಭಾಶಯವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಶುಭಾಶಯವನ್ನು ನಾನು ಕೋರಲಿಕ್ಕೆ ಬಯಸ್ತೇನೆ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಪ್ರಪ್ರಥಮ ಬಾರಿಗೆ ಸುಭದ್ರವಾದ, ಗಟ್ಟಿಯಾದ, ಪ್ರಬುದ್ಧವಾದ ಸಂವಿಧಾನವನ್ನು ಪ್ರಪಂಚದ ಅನೇಕ ದೇಶಗಳ ಸಂವಿಧಾನಗಳನ್ನು ಓದಿ ಈ ಭಾರತವನ್ನು ಉಳಿಸಲಿಕ್ಕೆ 140 ಕೋಟಿ ಜನಸಂಖ್ಯೆ ಉಳಿಸಲಿಕ್ಕೆ, ಸಮಾನರಾಗಿರಲಿಕ್ಕೆ, ಸ್ವಾಭಿಮಾನದಿಂದ ಬದುಕಲಿಕ್ಕೆ, ಸ್ವತಂತ್ರವಾಗಿರಲಿಕ್ಕೆ, ಅವರ ಮೂಲಭೂತ ಹಕ್ಕುಗಳನ್ನ ಕಾಪಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆ ಅಪಾರ. ಈ ಪ್ರಪಂಚದಲ್ಲಿ 32 ಡಿಗ್ರಿಗಳನ್ನು ಪಡೆದು ಈ ದೇಶಕ್ಕೆ ಸೂಕ್ತವಾದ, ಸುಭದ್ರವಾದ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಂತಹ ಮಹಾನ್ ವ್ಯಕ್ತಿ ಪ್ರಪಂಚದಲ್ಲಿ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರು ಬಿಟ್ಟು ಇನ್ಯಾರೂ ಇಲ್ಲಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಮುಂದೆನೂ ಇಲ್ಲ, ಹಿಂದೆನೂ ಇಲ್ಲ. ಈ ಸೂರ್ಯ ಮತ್ತು ಚಂದ್ರ ಯಾವ ರೀತಿ ಉದಯವಾಗ್ತಕ್ಕಂಥ ಎಷ್ಟು ಸತ್ಯವೋ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರು ಚಿರಋಣಿಯಾಗಿ, ನಿರಂತರವಾಗಿ, ಶಾಶ್ವತವಾಗಿ ಈ ಪ್ರಪಂಚದಲ್ಲಿ ಅವರ ನೆನಪು, ಅವರ ರಚನೆ ಮತ್ತು ಅವರ ಕಾನ್ಸ್ಟಿಟ್ಯೂಷನ್ನು ನಮಗೆ ಮಾದರಿಯಾಗಿದೆ. ನಮಗೆ ನಮ್ಮ ಸ್ವಾಭಿಮಾನ ಮತ್ತು ನಮ್ಮ ಘನತೆ, ಗೌರವವನ್ನು ಎತ್ತಿಡಿರ್ತಕ್ಕಂಥ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಮಾಡಿರ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಬರೀಲಿಕ್ಕೆ ಇಡೀ ತನ್ನ ಕುಟುಂಬವನ್ನು ತ್ಯಾಗ ಮಾಡಿದ್ದಾರೆ. 9 ವರ್ಷಕ್ಕೆ ತನ್ನ ತಾಯಿಯನ್ನು ಕಳ್ಕೊಳ್ತಾರೆ, 22 ವರ್ಷಕ್ಕೆ ತಂದೆಯನ್ನು ಕಳ್ಕೊಳ್ತಾರೆ, 8 ವರ್ಷದಲ್ಲಿ ತನ್ನ 3 ಜನ ಮಕ್ಕಳನ್ನು ಕಳ್ಕೊಂಡು ತನ್ನ ರಕ್ತವನ್ನು ಚೆಲ್ಲಿ ಈ ದೇಶಕ್ಕೆ ಸುಭದ್ರವಾದ ಮತ್ತು ಶಾಂತಿಯುತವಾದ, ಸಮಾನತೆಯಾದ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ವಿಶ್ವಸಂಸ್ಥೆಯಲ್ಲಿ ಜ್ಞಾನದ ಸಂಕೇತ ಎಂದು ಒಂದು ಜ್ಞಾನವನ್ನು ಬೆಳೆಸಿ ಆ ಸಂಕೇತ ರೀತಿಯಲ್ಲಿ ವಿಶ್ವದ ಎಲ್ಲ ದೇಶಗಳಲ್ಲೂ ಇವತ್ತು ಅದ್ಧೂರಿಯಾಗಿ, ಬಹಳ ವಿಶೇಷವಾಗಿ, ಗೌರವಪೂರ್ವಕವಾಗಿ, ನ್ಯಾಯಯುತವಾಗಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಇದು ಒಂದು ರಾಷ್ಟ್ರೀಯ ಹಬ್ಬ, ಒಂದು ರಾಜ್ಯ ಹಬ್ಬ, ಒಂದು ದೇಶದ ಹಬ್ಬದ ವಾತಾವರಣವನ್ನು ಇಡೀ ಜನರು, ಎಲ್ಲ ಜಾತಿ ಜನಾಂಗಕ್ಕೆ ಸ್ವಾಭಿಮಾನದ ಸಂಕೇತ, ಐಕ್ಯತೆಯನ್ನು ಮೂಡಿಸಿ, ಸಾರ್ವಭೌಮತ್ವವನ್ನು ಮೂಡಿಸ್ತಕ್ಕಂತಹ ಕೆಲಸವನ್ನು ಯಾರಾದರೂ ಮಾಡಿದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ರು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಚಿಂತನೆ, ಅವರ ದೂರಾಲೋಚನೆ, ಅವರ ಮುಂದಿನ ಪೀಳಿಗೆಯ ಅವರ ರಕ್ಷಣೆ ಯಾವ ರೀತಿ ಅಂತೇಳಿ ಎಲ್ಲ ಜಾತಿ ಜನಾಂಗಕ್ಕೆ, ಭಾರತ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನರ ಏಳಿಗೆಗಾಗಿ, ಶಾಂತಿಗಾಗಿ ಮತ್ತು ಸಮಾನತೆಗಾಗಿ ಈ ಸ್ವಾಭಿಮಾನದ ಬದುಕಲಿಕ್ಕೆ ಈ ಭಾರತ ಸಂವಿಧಾನವನ್ನು ರಚನೆ ಮಾಡಿ ಅವರು ನಮಗೆ ಅರ್ಪಣೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಳ್ತಕ್ಕಂಥದ್ದು, ಅವರನ್ನು ನೆನೆಸ್ಕೊಂಡು ಈ ಥರ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅನಿವಾರ್ಯ, ಮಾಡಲೇಬೇಕು, ಮಾಡುವುದು ನಮ್ಮ ಧರ್ಮ, ನಮ್ಮಗಳ ಕರ್ತವ್ಯ ಕೂಡ ಆಗಿದೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಧಾರ್ಮಿಕ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು, ಮೂಲಭೂತ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಬದುಕಲು ಸ್ವತಂತ್ರ ಕೊಟ್ಟಿರ್ತಕ್ಕಂಥದ್ದು, ಸಮಾನತೆ ಕೊಟ್ಟಿರ್ತಕ್ಕಂಥದ್ದು. ವಿಶೇಷವಾಗಿ ಈ ರಾಷ್ಟ್ರದ ಮೊದಲನೇ ಕಾನೂನು ಮಂತ್ರಿಯಾಗಿ ಪ್ರಮಾಣ ವಚನ ಮಾಡಿ ಕಾನೂನುಗಳನ್ನು ಜಾರಿಗೆ ತಂದು ಹೆಣ್ಣು ಮಕ್ಕಳಿಗೆ ವಿಶೇಷದ ಹಕ್ಕುಗಳನ್ನ ಕೊಟ್ಟು, ಕಾರ್ಮಿಕರಿಗೆ ವಿಶೇಷದ ಹಕ್ಕುಗಳನ್ನ ಕೊಟ್ಟಿರ್ತಕ್ಕಂತಹ ಬಹುಶಃ ಇಂಥ ರೀತಿಯ ವ್ಯಕ್ತಿ, ಈ ರೀತಿಯ ಜ್ಞಾನಿ, ತತ್ವಜ್ಞಾನಿ, ಕಾನೂನು ಪಂಡಿತ, ರಾಜಕಾರಣಿ ಯಾರಾದರೂ ಇದ್ದಾರೆ ಅಂತೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ಹಾಗಾಗಿ ಅವರ ನೆನಪುಗಳು, ಅವರ ಹೋರಾಟ, ಅವರ ಸಾಮಾಜಿಕ ಬದಲಾವಣೆ, ಅವರ ಬದ್ಧತೆ, ಅವರ ಸಂಕಲ್ಪ ಮತ್ತು ಅವರ ನಿರಂತರವಾಗಿ ಈ ತನ್ನ ಜೀವನ ಪರ್ಯಂತ 40 ವರ್ಷಗಳ ಹೋರಾಟದ ಹಾದಿಯಲ್ಲಿ
ಪ್ರತಿಯೊಬ್ಬರಿಗೂ ಶಿಕ್ಷಕರಾಗಿ ಸಂಘಟಕರಾಗಿ ಹೋರಾಟ ಮಾಡಿ ಬಿ ಎಜುಕೇಟ್, ಬಿ ಆರ್ಗನೈಸ್, ಬಿ ಬಿ ಫೈಟ್ ಯುವರ್ ರೈಟ್ ಅಂತ ಹೇಳ್ಬಿಟ್ಟು ಅವ್ರು ನಮಗೆ ಕೊಟ್ಟಿರ್ತಕ್ಕಂತಹ ಸ್ಲೋಗನ್. ಹಾಗಾಗಿ ಅವ್ರು ಕೊಟ್ಟಿರ್ತಕ್ಕಂತಹ ಈ ನಮ್ಮ ತತ್ವ ಸಿದ್ಧಾಂತ ಪ್ರಜಾಪ್ರಭುತ್ವದ ಮೌಲ್ಯಗಳು, ಬಸವಣ್ಣನ ಚಿಂತನೆಗಳು, ನಾರಾಯಣ ಗುರುವರ ಚಿಂತನೆಗಳು ಹಾಗೂ ವಿಶೇಷವಾಗಿ ಭಗವಾನ್ ಬುದ್ಧರ ದಾರಿ, ಶಾಂತಿ, ಇದರ ಅಡಿಯಲ್ಲಿ ರಚನೆ ಮಾಡಿರ್ತಕ್ಕಂತಹ ಸಂವಿಧಾನವೇ ಭಾರತ ಸಂವಿಧಾನ. ಇಂಥ ಸಂವಿಧಾನವನ್ನು ಬರೆದುಕೊಟ್ಟು ಈ ಸರ್ಕಾರಕ್ಕೆ, ಪ್ರಜಾಪ್ರಭುತ್ವಕ್ಕೆ, ರಾಷ್ಟ್ರ ಉಳಿಲಿಕ್ಕೆ, ದೇಶ ಉಳಿಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಮಹಾನ್ ಚೇತನ, ಮಹಾನ್ ವ್ಯಕ್ತಿ, ಮಹಾನ್ ಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ಅವರ ಕಾರ್ಯಕ್ರಮವನ್ನು ಪ್ರಪಂಚದ ಎಲ್ಲ ಪ್ರಜ್ಞಾವಂತರು, ಚಿಂತಕರು, ಹಿತೈಷಿಗಳು ಮತ್ತು ಜ್ಞಾನಿಗಳು ಇದನ್ನು ನಿರಂತರವಾಗಿ ಅವರ ಹಬ್ಬವನ್ನು, ಹುಟ್ಟುಹಬ್ಬವನ್ನು ಮಾಡ್ತಕ್ಕಂಥದ್ದು. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಹಬ್ಬ ಬರುತ್ತಿದೆ, ಅದು ಅವನ ಹುಟ್ಟುಹಬ್ಬ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟುಹಬ್ಬ. 135 ವರ್ಷಗಳ ಈ ಹುಟ್ಟುಹಬ್ಬವು ಭಾಳ ವಿಶೇಷವಾಗಿರ್ತದ್ರಿಂದ ಈ ಬೆಂಗಳೂರು ವಕೀಲರ ಸಂಘದಲ್ಲಿ ಇವತ್ತು ಭಾಳ ವಿಜೃಂಭಣೆಯಿಂದ ವಿಶೇಷವಾಗಿ ಮಾಡ್ತಕ್ಕಂಥ ಈ ಹಬ್ಬ. ಈ ನಾವು ಕರ್ನಾಟಕ ರಾಜ್ಯದ ವಕೀಲರ ಪರವಾಗಿ, ವಕೀಲರುಗಳು ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಹೈಕೋರ್ಟ್ 1ರಿಂದ 29 ಕೋರ್ಟು ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಭಾಳ ಹೋರಾಟ ಮಾಡಿ ಎಲ್ಲ ನ್ಯಾಯಾಲಯಗಳಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ಗಳ ಫೋಟೋವನ್ನು ಅಳವಡಿಸೋದ್ರ ಮುಖಾಂತರ 135ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೇವೆ. ಹಾಗಾಗಿ ಅವರಿಗೆ ಈ ನೆನಪುಗಳು ಎಲ್ಲರೂ ಅಮರವಾಗಲಿ, ಎಲ್ಲರೂ ತಿಳ್ಕೊಳ್ಳಿ, ಎಲ್ಲರ ಬದ್ಧತೆ ಆಗಲಿ, ಎಲ್ಲರ ಸಂಕಲ್ಪ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ 135 ವರ್ಷಗಳ ಶುಭಾಶಯಗಳನ್ನು, ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಎಲ್ಲರ ಪರವಾಗಿ ಅವರ ಗೌರವತೆ, ಘನತೆ ಮತ್ತು ಐಕ್ಯತೆಯನ್ನು ಎತ್ತಿಡಿಯೋಣ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಜೈ ಭೀಮ್, ಜೈ ಭೀಮ್, ಜೈ ಭೀಮ್ ಅಂತೇಳಿ ಹೇಳ್ತಿ ಈ ನನ್ನ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಹೌದು, ವಕೀಲರ ಭವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ 135ನೇ ದಿನದ ಅಂಗವಾಗಿ ದೇಶದ ವ್ಯಾಪ್ತಿಯಿಂದ ವಕೀಲರ ವಿಶೇಷವಾಗಿ ವಕೀಲರ ಭವನದಲ್ಲಿ ಇವತ್ತು ಜಯಂತ್ಯೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ. ಬಾಬಾ ಸಾಹೇಬರವರ ಸಂವಿಧಾನವನ್ನು ಕೊಟ್ಟಂಥ ದಿನದ ಅವರ ವಿಶೇಷವಾದಂಥ ದಿನನ ಸಂಭ್ರಮದಿಂದ, ಸಡಗರದಿಂದ ಹಬ್ಬವನ್ನು ದೇಶದ ವ್ಯಾಪ್ತಿಯಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ. ಅದರಲ್ಲಿ ವಿಶೇಷವಾಗಿ ವಕೀಲರ ಭವನದಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ. ಇದು ನಮ್ಮೆಲ್ಲರ ಗೌರವ ತರಂಥ ವಿಚಾರವಾಗಿದೆ. ಬಾಬಾ ಸಾಹೇಬರವರು ಕೊಡುಗೆ ಕೊಟ್ಟಂಥ ಸಂವಿಧಾನ ಪೀಠಿಕೆಯನ್ನು ಬರೆದಂಥ ಬಾಬಾ ಸಾಹೇಬರಿಗೆ ಏನು ನಾವು ಸಲ್ಲಿಸಿದ್ರು ಅದು ಕಡಿಮೆನೇ. ಹಾಗಾಗಿ ಅವರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಎಲ್ಲರೂ ಪ್ರಜೆಗಳು ಸುರಕ್ಷಿತವಾಗಿ, ಸಮಾನವಾಗಿ, ಸಮಾಧಾನದಿಂದ, ಶಾಂತಿಯುತದಿಂದ ಇದ್ದೀವಿ ಅಂದರೆ ಅವರು ಕೊಟ್ಟಂಥ ಕೊಡುಗೆ. ಆ ಅಪಾರವಾದಂಥ ಕೊಡುಗೆಗೆ ನಾವು ಏನು ಸಲ್ಲಿಸಿದ್ರು ಸಾಲದು. ಇದು ಸಣ್ಣದೇ ನಾವು ಮಾಡ್ತಾ ಇರೋದು. ಇಡೀ ಪ್ರಪಂಚದ ವ್ಯಾಪ್ತಿಯಲ್ಲೂ ಕೂಡ ಇವತ್ತು ಸಡಗರವಾಗಿ, ಸಂಭ್ರಮವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಜೈ ಭೀಮ್, ಜೈ ಕರ್ನಾಟಕ.